15ನೇ ವಾರ ಬುಧವಾರದಂದು ಬಂದಿರುವಂತಹ ವೋಟಿಂಗ್ ರಿಸಲ್ಟ್‌ನ ಮಾಹಿತಿ ಇದು. ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಇದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ಬುಧವಾರದ ಬೆಳಗ್ಗೆಯ ವೋಟಿಂಗ್ ರಿಸಲ್ಟಿಂದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್‌ಗೆ ಏನೆಲ್ಲ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಹಾಗೆಯೇ ಒಂದು ಪ್ಲೇಸಲ್ಲಿ ಚೇಂಜ್ ಕೂಡ ಆಗಿರುವಂಥದ್ದು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಹೀಗಾಗಿ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿರೋರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೂಡ ಸೆಟ್ ಮಾಡಿ ಇಟ್ಟಿರಿ. ಇದರಿಂದಾಗಿ ಯಾವುದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ ದೊಡ್ಡ ಬದಲಾವಣೆ ಏನಾಗಿದೆ ಅದರ ಬಗ್ಗೆನೇ ಮಾತಾಡೋದಾದ್ರೆ, ಮೂರನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರಿದ್ರು 14.7% ಓಟನ್ನು ಗಳಿಸ್ಕೊಂಡಿದ್ರು ಇವತ್ತು ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ. ಮತ್ತು ನಾಲ್ಕನೇ ಪ್ಲೇಸ್ ಅಲ್ಲಿ ರಘು ಅವರಿದ್ರು, ಅವರಿಗೂ ಕೂಡ 14.7% ಓಟನೇ ಇತ್ತು. ಬಟ್ ಇವಾಗ ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಘು ಅವರಿಗೆ 14.5% ಓಟ್ಗಳಾಗಿದ್ದಾವೆ. ಹಾಗಾದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಏನಾದರೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಇವರಿಗೆ ಬರೋಬ್ಬರಿ 0.3% ಡೌನ್ ಫಾಲ್ ಆಗಿದೆ. 14.4% ವೋಟ್ ಆಗಿದೆ. ಇದರರ್ಥ ರಘು ಅವರಿಗೆ 0.2% ಡೌನ್ ಆಗಿದ್ರು ಕೂಡ ಕಾವ್ಯ ಅವರಿಗೆ 0.3% ಡೌನ್ ಆಗಿರೋದರಿಂದ ರಘು ಅವರಿಗೆ 4ನೇ ಪ್ಲೇಸ್ ಅಲ್ಲಿ ಇದ್ರು ಅಲ್ವಾ ಅವರು. ಸೊ ಅವರಿಗೆ 3ನೇ ಪ್ಲೇಸ್ ಸಿಕ್ಕಿದೆ. 3ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಕಾವ್ಯ ಅವರಿಗೆ 4ನೇ ಪ್ಲೇಸ್ ಸಿಕ್ಕಿದೆ. ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆದ್ರೂ ಕೂಡ ವೋಟಿಂಗ್ ರಿಸಲ್ಟ್ ನ ಒಂದು ಲಿಸ್ಟ್ ಏನಿದೆ ಅದರಲ್ಲಿ ಮೇಲ್ಗಡೆ ಅಂದ್ರೆ ಅದರಲ್ಲಿ ಜಾಸ್ತಿ ಪ್ಲೇಸ್ ಒಳ್ಳೆಯ ಪ್ಲೇಸ್ ಸಿಕ್ಕಿರುವಂತದ್ದು 4ನೇ ಪ್ಲೇಸ್ ಇಂದ 3ನೇ ಪ್ಲೇಸಿಗೆ ಪ್ರಮೋಟ್ ಆಗಿದೆ ಮ್ಯೂಟೆಂಟ್ ರಘು ಅವರು. ಒಂದು ಬಿಗ್ ಅಡ್ವಾಂಟೇಜ್ ಅಂತಾನೆ ಹೇಳಬಹುದು. ಫಿನಾಲೆ ಹತ್ರ ಬರ್ತಾ ಇರುವಂತಹ ಸಮಯದಲ್ಲಿ ವೋಟಿಂಗ್ ರಿಸಲ್ಟ್ ಇವರಿಗೆ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ತುಂಬಾನೇ ಚೆನ್ನಾಗಿ ಮ್ಯಾಟರ್ ಆಗ್ತಾ ಇದೆ ಕೂಡ. ಸೊ ಹೀಗಾಗಿ ಇದು ಇವರಿಗೆ ಬಿಗ್ ಪ್ಲಸ್ ಆಗಿದೆ. ಮತ್ತೆ ಇದು ಒಂದು ದೊಡ್ಡ ಬದಲಾವಣೆ ಕೂಡ ಹೌದು. ಬುಧವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅಲ್ಲಿ ಈ ರೇಂಜಿಗೆ ಬದಲಾವಣೆ ಆಗಿದೆ. ಇನ್ನು ಇವಾಗ ಉಳಿದಿರೋ ಪ್ಲೇಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕೊನೆಯ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರಿದ್ರು 10.3% ಓಟುಗಳು ಮಾತ್ರನೇ ಇತ್ತು. ಬಟ್ ಇವಾಗ ಅದರಲ್ಲೂ ಕೂಡ 0.2% ಡೌನ್ ಫಾಲ್ ಆಗಿದೆ. 10.1% ಓಟ್ಗೆ ಬಂದಿದೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕಾ ಅವರಿಗೆ 10.8% ಓಟ್ ಇತ್ತು. ಧ್ರುವಂತ್ ಅವರಿಗಿಂತ 0.5% ಮುಂಚೂಣಿಯಲ್ಲಿದ್ರು ಇವರು. ಬಟ್ ಇವಾಗ ಏನಾಗಿದೆ ಅವರಿಗೆ ಬರೋಬ್ಬರಿ 0.5% ಡೌನ್ ಫಾಲ್ ಆಗಿದೆ. ಬಿಗ್ಗೆಸ್ಟ್ ಡೌನ್ ಫಾಲ್ ಇವತ್ತಿಂದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬಿಗ್ಗೆಸ್ಟ್ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು. 0.5% ಡೌನ್ ಫಾಲ್ ಆಗಿದೆ. 10.8 ಇದ್ದಿದ್ದು ಸೀದಾ 10.3ಕ್ಕೆ ಬಂದು ನಿಂತಿದೆ. ಸೊ ಇದರಿಂದಾಗಿ ಇವಾಗ ಧ್ರುವಂತ್ ಹಾಗೇನೆ ರಾಶಿಕಾ ಅವರಿಗೆ ಕೇವಲ 0.2% ನ ಡಿಫರೆನ್ಸ್ ಮಾತ್ರನೇ ಇದೆ. ಧ್ರುವಂತ್ ಅವರಿಗೆ 10.1% ಓಟ್, ರಾಶಿಕಾ ಅವರಿಗೆ 10.3% ಓಟ್. ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ, ಕೇವಲ 0.2% ಮಾತ್ರನೇ ಡಿಫರೆನ್ಸ್ ಇದೆ. ಇನ್ನು ಅಶ್ವಿನಿ ಗೌಡ ಅವರಿಗೆ 0.6% ಡೌನ್ ಫಾಲ್ ಆಗಿದೆ. ಸೊ ರಾಶಿಕಾ ಅವರು 0.5% ಡೌನ್ ಫಾಲ್ ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ರಾಶಿಕಾ ಅವರನ್ನ ಕೂಡ ಬೀಟ್ ಮಾಡಿ ತನಗೆ ಇನ್ನಷ್ಟು ಕಡಿಮೆ ಓಟ್ ಪರ್ಸೆಂಟೇಜ್ ಬರೋ ರೀತಿ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಗೇಮಲ್ಲಿ ಚೆನ್ನಾಗೇನೆ ಆಡ್ತಾ ಇದ್ರು. ಆ್ಯಕ್ಚುಲ್ ಆಗಿ ಪಾಸಿಟಿವ್ ಆಗಬೇಕಾಗಿತ್ತು ನಾನು ಅಂದ್ಕೊಂಡ ಪ್ರಕಾರ. ಸ್ವಲ್ಪ ಪ್ಲಸ್ ಆಗುತ್ತೆ ಇವರಿಗೆ, ಜಾಸ್ತಿ ಓಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಉಲ್ಟಾ ಆಗಿದೆ. 13.2% ಓಟ್ ಇದ್ದಿದ್ದು 12.6% ಓಟ್ ಆಗಿದೆ. 0.6% ಡೌನ್ ಫಾಲ್ ಆಗಿದೆ. ಇನ್ನು ಮ್ಯೂಟೆಂಟ್ ರಘು ಅವರು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ 3ನೇ ಪ್ಲೇಸಿಗೆ ಹೋಗಿದ್ದಾರೆ. 4ನೇ ಪ್ಲೇಸಲ್ಲಿ ಕಾವ್ಯ ಶೈವ ಅವರಿದ್ದಾರೆ. ಅವರಿಗೆ 14.4% ಓಟ್ ಇದೆ. ಕಾವ್ಯ ಅವರಿಗೆ 14.5% ಓಟ್ ಇಲ್ಲಿ ಮ್ಯೂಟೆಂಟ್ ರಘು ಅವರಿಗೆ ಇದೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 0.2% ಜಾಸ್ತಿಯಾಗಿ 17% ಇವಾಗ ರೀಚ್ ಮಾಡಿದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು. ಹಾಗೆಯೇ ಮೊದಲನೇ ಪ್ಲೇಸಲ್ಲಿ ಇದ್ದಂತಹ ಗಿಲ್ಲಿ ಅವರು 19% ಓಟಿಂದ ಸೀದಾ 21% ಓಟ್ಗೆ ಜಂಪ್ ಮಾಡಿದ್ದಾರೆ. 19.5% ಓಟ್ ಇತ್ತು ಗಿಲ್ಲಿ ನಟ ಅವರಿಗೆ ಇವತ್ತು ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಮಧ್ಯಾಹ್ನ ಅಷ್ಟರಲ್ಲೇನೆ 21.1% ಓಟ್ ಆಗಿದೆ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ, ಸೊ ಈ ಒಂದು ಸಣ್ಣ ಗ್ಯಾಪ್ ಅಲ್ಲೇನೆ ಕೆಲವು ಗಂಟೆಗಳಲ್ಲೇನೆ ಲಕ್ಷಗಟ್ಟಲೆ ಓಟುಗಳನ್ನು ಇವರು ಗಳಿಸ್ಕೊಂಡಿದ್ದಾರೆ. ಸೊ ಇದರ ಪರಿಣಾಮವಾಗಿ 1.6% ಓಟ್ಗಳು ಜಾಸ್ತಿ ಬಂದಿದೆ ರಕ್ಷಿತ್ ಅವರಿಗೆ ಕಂಪೇರ್ ಮಾಡಿದ್ರೆ. ಹಾಗೆಯೇ ಕೊನೆಯ ಪ್ಲೇಸಲ್ಲಿ ಇರುವಂತಹ ಧ್ರುವಂತ್ ಅವರಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರಿಗಿಂತ ಡಬಲ್, ಅದಕ್ಕಿಂತನೂ ಸ್ವಲ್ಪ ಜಾಸ್ತಿನೇ ಓಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಕ್ರೇಜಿ ಓಟ್ಗಳನ್ನು ಇಲ್ಲಿ ಗಿಲ್ಲಿ ನಟ ಅವರು ಗಳಿಸ್ಕೊಳ್ತಾ ಇದ್ದಾರೆ. ಬಟ್ ಕಾವ್ಯ ಅವರ ಅಭಿಮಾನಿಗಳಿಗೆ ಒಂದು ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅಥವಾ ಸ್ವಲ್ಪ ಬೇಜಾರಾಗುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದೆಡೆ ಕಾವ್ಯ ಅವರು ಟಾಪ್ 6ಗೆ ಸೆಲೆಕ್ಟ್ ಆಗಿದ್ರೆ, ಇನ್ನೊಂದೆಡೆ ಇಲ್ಲಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗಿ 4ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. ಬಟ್ ಇದೇ ಫಿಕ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬದಲಾವಣೆಗಳು ಆಗ್ತಾ ಇರ್ತವೆ. ನೋಡೋಣ ಮುಂದೇನಾದರೂ ಬದಲಾವಣೆಗಳು ಆಗ್ತಾವ ಇಲ್ವಾ ಅಂತ ಹೇಳಿ. ಸೊ ಇದಿನ್ನು ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್. ಶುಕ್ರವಾರ ಬೆಳಿಗ್ಗೆ 11 ಗಂಟೆ ತನಕ ಕೂಡ ವೋಟಿಂಗ್ ಮಾಡುವಂತಹ ಅವಕಾಶ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗೋ ಚಾನ್ಸಸ್ ಇದಾವೆ. ಅದರ ಬಗ್ಗೆ ವೇಟ್ ಮಾಡಿ ನೋಡೋಣ. ಹಾಗೆಯೇ ಇವತ್ತು ಸಂಜೆಯ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಮಾಹಿತಿ ಸಿಕ್ಕರೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.